ಗ್ರಾಮ ಪಂಚಾಯತ್ ಆದೇಶ ಉಲ್ಲಂಘಿಸಿದ್ದ ಮಹಾನಂದ ಇಂಡಸ್ಟ್ರೀಸ್. ಸಿಂಧನೂರು ತಾಲೂಕಿನ ವೀರಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ 4ನೇ ಮೈಲ್ ಕ್ಯಾಂಪಿನ ಮಹಾನಂದ ಇಂಡಸ್ಟ್ರೀಸ್ ಫರ್ನಿಚರ್ ತಯಾರಿಸುವ ಘಟಕ ಕಾನೂನು ವಿರೋಧಿಯಾಗಿದೆ ಎಂದು ಪರಿಸರ ರಕ್ಷಣಾ ವೇದಿಕೆ ಸಂಚಾಲಕ ಎಂ ಗಂಗಾಧರ್ ತಿಳಿಸಿದ್ದಾರೆ. ಜನಜಾನುವಾರುಗಳಿಗೆ ಕಂಟಕವಾದ ಪರಿಸರ ಮಾಲಿನ್ಯಕ್ಕೆ ಕಾರಣವಾಗುತ್ತಿರುವ ಘಟಕಕ್ಕೆ ಸಂಬಂಧಿಸಿದಂತೆ ನಮ್ಮ ಹಲವಾರು ಬಾರಿ ಮನವಿ ಮೇರೆಗೆ ಗ್ರಾಮ ಪಂಚಾಯಿತಿ ದಿನಾಂಕ 27ನೇ ಜನವರಿ 2026ರಂದು ಅಧಿಕೃತ ಆದೇಶ ಹೊರಡಿಸಿದ್ದು, ಆ ಇಂಡಸ್ಟ್ರಿಗೆ ಯಾವುದೇ ರೀತಿಯ ವಿದ್ಯುತ್ ಸಂಪರ್ಕ ನೀಡಬಾರದು ಎಂದು ಸ್ಪಷ್ಟವಾಗಿ ಸೂಚಿಸಲಾಗಿದೆ. ಹಾಗೆಯೇ ಸದರಿ ಆದೇಶವನ್ನು ಉಲ್ಲಂಘಿಸಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಮಗೆ ದಿನಾಂಕ 9ನೇ ಫೆಬ್ರವರಿ 2026ರಂದು ಪತ್ರ ಬರೆದು ವಿದ್ಯುತ್ ಸ್ಥಗಿತಗೊಳಿಸಲು ತಿಳಿಸಿದ್ದಾರೆ. ಆದರೆ ಪಂಚಾಯತ್ ಆದೇಶವನ್ನು ಲೆಕ್ಕಿಸದೆ ಆ ಸ್ಥಳಕ್ಕೆ ಈಗಾಗಲೇ ವಿದ್ಯುತ್ ಸಂಪರ್ಕ ನೀಡಿರುವುದು ತಿಳಿದು ಬಂದಿದ್ದು, ಇದು ಗ್ರಾಮ ಪಂಚಾಯಿತಿ ಆದೇಶಕ್ಕೂ ಹಾಗೂ ಕರ್ನಾಟಕ ಪಂಚಾಯತ್ ರಾಜ್ಯ ಕಾನೂನು ನಿಯಮಗಳಿಗೆ ವಿರುದ್ಧವಾಗಿದೆ. ಹಿನ್ನೆಲೆಯಲ್ಲಿ ಸಾರ್ವಜನಿಕ ಹಿತದೃಷ್ಟಿಯಿಂದ ನಾವು ಮಾನ್ಯ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಜೆಸ್ಕಾಂ ಉಪವಿಭಾಗ ಕಚೇರಿ ಸಿಂಧನೂರು ಇವರಿಗೆ ಮನವಿ ಪತ್ರ ಸಲ್ಲಿಸಿ ಮಹಾನಂದ ಇಂಡಸ್ಟ್ರಿಗೆ ನೀಡಿರುವ ವಿದ್ಯುತ್ ಸಂಪರ್ಕವನ್ನು ತಕ್ಷಣವೇ ಸ್ಥಗಿತಗೊಳಿಸಬೇಕು. ಇಲ್ಲವಾದಲ್ಲಿ ಸಾರ್ವಜನಿಕರ ಪರವಾಗಿ ನಾವು ಮೇಲಾಧಿಕಾರಿಗಳು, ಜಿಲ್ಲಾ ಆಡಳಿತ ಹಾಗೂ ಸಂಬಂಧಿತ ಕಾನೂನು ಸಂಸ್ಥೆಗಳಿಗೆ ದೂರು ನೀಡುವುದು ಹಾಗೂ ಕಾನೂನು ಕ್ರಮಕ್ಕಾಗಿ ಹೋರಾಟ ನಡೆಸುವುದು ಅನಿವಾರ್ಯವಾಗುತ್ತದೆ ಎಂದು ಎಚ್ಚರಿಸಿದರು. 3-4 ಕಿಲೋಮೀಟರ್ ಹತ್ತಿರದಲ್ಲೇ ಮಹಾನಂದ ಇಂಡಸ್ಟ್ರೀಸ್ ಕಂಪನಿ ಇರೋದು. ಈ ಕಂಪನಿ ಕಳೆದ 1.5 ವರ್ಷದಿಂದ ವೀರಾಪುರ ಗ್ರಾಮ ಪಂಚಾಯತಿಯಲ್ಲಿ ಮಾನ್ಯ PDO ಅವರಿಂದ ಪಂಚಾಯತಿಯಿಂದ ನಾನು ಚೇರ್ಗಳ ಮಾರ್ಕೆಟನ್ನು ಮಾಡುತ್ತೇನೆ ಅಂತೇಳಿ ಪರ್ಮಿಷನ್ ತಗೊಳ್ತಾರೆ. ನೆಪ ಮಾತ್ರಕ್ಕೆ ಚೇರ್ಗಳ ಮಾರ್ಕೆಟ್ ಅಂತ. ಆಮೇಲೆ 9-10 ತಿಂಗಳ ಆದ ನಂತರ ಅಲ್ಲಿ ಒಂದು ಚೇರು ಮತ್ತು ಅಲಮಾರಿ ಉತ್ಪಾದನೆ ಮಾಡುವಂಥ ಘಟಕನೇ ಸ್ಥಾಪನೆ ಮಾಡ್ತಾರೆ ಕಾನೂನು ಬಾಹಿರವಾಗಿ. ಅಲ್ಲಿ ಘಟಕ ಸ್ಥಾಪನೆ ಮಾಡಲಿಕ್ಕೆ ಇಂಡಸ್ಟ್ರಿಯಲ್ಲಿ ಇದಾಗಲಿಕ್ಕೆ ಯಾವುದೇ ಅವಕಾಶ ಇಲ್ಲ. ಆದರೂ ಸುಳ್ಳು ಹೇಳಿ ಜನರಿಗೆ ಮೋಸ ಮಾಡಿ ಪಂಚಾಯತಿಗೆ ಕಾನೂನಿ ದ್ರೋಹ ಮಾಡಿ ನಿಯಮಬಾಹಿರ ಕಾನೂನು ಬಾಹಿರ ಪಂಚಾಯತ್ ರಾಜ್ ಕಾಯ್ದೆ 1993 ಕಲಂ 66ರ ಅನ್ವಯ ಇದು ನೇರ ಉಲ್ಲಂಘನೆ ಆಗ್ತದೆ. ಈ ಒಂದು ಉಲ್ಲಂಘನೆ ಮಾಡಿ ಏನು ಮಹಾನಂದ ಇಂಡಸ್ಟ್ರೀಸ್ ಇದೆ, ಅಲ್ಲಿ ಏನು ವಿ ಲಕ್ಷ್ಮೀಕಾಂತ್ ಅಂತೇಳಿ ಮಾಲಕರಿದ್ದಾರೆ, ಆ ಮಾಲಕರು ಇವತ್ತು ನಿಯಮ ಬಾಹಿರವಾಗಿ ಇವತ್ತು ನಡೆಸ್ತಾ ಇದ್ದಾರೆ. ಹಾಗಾಗಿ ಈಗ ಮೊನ್ನೆ ಇದರ ಸಂಬಂಧಪಟ್ಟಂಗೆ ಪರಿಸರ ಇಲಾಖೆ, ಜಿಲ್ಲಾ ಪಂಚಾಯತಿ, ಜಿಲ್ಲಾಧಿಕಾರಿ, ತಾಲೂಕು ಪಂಚಾಯತಿ, ಗ್ರಾಮ ಪಂಚಾಯತಿ, ತಹಶೀಲ್ದಾರರು ಸಂಬಂಧಪಟ್ಟಂಗೆ ನಾವು ಈ ಪರಿಸರ ರಕ್ಷಣಾ ವೇದಿಕೆಯಿಂದ ಮನವಿ ಪತ್ರವನ್ನು ಕೊಟ್ಟಿದ್ವಿ, ಹೋರಾಡಿದ್ವಿ. ಯಾಕಂದ್ರೆ ಇದು ಕಾನೂನು ವಿರೋಧಿ, ಪರಿಸರ ವಿರೋಧಿ, ಜನ ವಿರೋಧಿ, ಅಲ್ಲಿ ಸಾಮಾನ್ಯ ಜನರಿಗೆ, ಸುತ್ತಮುತ್ತಲ ಜನರಿಗೆ ಇವತ್ತು ಪರಿಸರ ಹಾಳು ಮಾಡುವಂತ ಇದರಿಂದ ನಾನಾ ರೋಗಗಳು ಬರ್ತವೆ, ದಯವಿಟ್ಟು ಬಂದ್ ಮಾಡಿ ಅಂತ ಹೊತ್ತುಕೊಂಡಾಗ ಮಾನ್ಯ ಗ್ರಾಮ ಪಂಚಾಯತಿ ಅವರು ಕಳೆದ ಈ ವರ್ಷನೇ 27/1/2026ರಂದು ತಮ್ಮ ಎಲ್ಲ ವರದಿಯನ್ನು ಹಾಕೊಂಡು ತಾಲೂಕು ಪಂಚಾಯತಿಗೆ ವರದಿಯನ್ನು ಕೊಡ್ತಾರೆ. ನಿಮಗೂ KEBಗೂ ಒಂದು ಲೆಟರ್ ಬರೀತಾರೆ. ಏನಂತ? ಇದು ನಿಯಮ ಬಾಹಿರ, ಈ ಕಂಪನಿ ನಿಯಮ ಬಾಹಿರ ಕಾನೂನು ಉಲ್ಲಂಘನೆ ಆಗ್ತಿದೆ. 1993 ಪಂಚಾಯತ್ ರಾಜ್ ಕಾಯ್ದೆ 66ರ ಪ್ರಕಾರ ಉಲ್ಲಂಘನೆ ಆಗಿದೆ. ನಾವು ಕೊಟ್ಟಿದ್ದು ಚೇರ್ ಮಾರ್ಕೆಟ್ ಮಾಡಲಿಕ್ಕೆ, ಕುರ್ಚಿಗಳನ್ನು ಮಾರ್ಕೆಟ್ ಮಾಡಲಿಕ್ಕೆ ಪರ್ಮಿಷನ್ ಕೊಟ್ಟು ಹೊರತು ಚೇರ್ಗಳನ್ನು ತಯಾರು ಮಾಡಲಿಕ್ಕೆ, ಉತ್ಪಾದನಾ ಘಟಕ ಮಾಡಲಿಕ್ಕೆ ನಾವು ಯಾವುದೇ ಅವಕಾಶ ಕೊಟ್ಟಿಲ್ಲ. ಕೂಡಲೇ ಜೆಸ್ಕಾಂ ಅವರು, ಸಿಂಧನೂರಿನ ಜೆಸ್ಕಾಂ ಅವರು ವಿದ್ಯುತ್ನ ಕೂಡಲೇ ಕಡಿತ ಮಾಡಬೇಕು, ಸಂಪರ್ಕನ ಕಡಿತ ಮಾಡಬೇಕಂತ ಲೆಟರ್ ಕೊಟ್ಟಿದ್ದಾರೆ. ಅದೇ ಭಾಗವಾಗಿ ಹೋದ ತಿಂಗಳ 9/2/2026ರಂದು ಮಾನ್ಯ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ಈ ವೇಳೆ ಪರಿಸರ ರಕ್ಷಣಾ ವೇದಿಕೆ ತಾಲೂಕು ಸಮಿತಿ ಸಂಚಾಲಕ ಎಂ ಗಂಗಾಧರ್, ಕನಕಪ್ಪ ಮುರುಣಿ, HR ಹೊಸಮನಿ, ನರಸಪ್ಪ ಕಟ್ಟಿಮನಿ, ಮುದಿಯಪ್ಪ HN ಕ್ಯಾಂಪ್, ಮಂಜುನಾಥ್ ದಿದಿಗಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಬಸವರಾಜ್ ಬುಕ್ನಟ್ಟಿ, ಭಾರತ ವೈಭವ ನ್ಯೂಸ್, ಸಿಂಧನೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.